ಮಿತ್ರರೇ ನಮಸ್ಕಾರ. ಮಿತ್ರರೇ, ಇರಾನ್ ಮತ್ತು ಅಮೆರಿಕದ ಯುದ್ಧದಲ್ಲಿ ಕಳೆದ ಕೆಲ ಗಂಟೆಗಳಲ್ಲಿ ಆದಂತಹ ಕೆಲ ಮೇಜರ್ ಡೆವಲಪ್ಮೆಂಟ್ಗಳ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ಪ್ರಮುಖವಾಗಿ ಭಾರತದ ತಳಭಾಗಕ್ಕೂ ಕೂಡ ಇರಾನ್ನ ಮಿಸೈಲ್ ಬಂದು ತಲುಪಿದೆ. ಇರಾನ್ 4,000 ಕಿಲೋಮೀಟರ್ ದೂರದ ಟಾರ್ಗೆಟ್ ಅನ್ನು ಗುರಿ ಮಾಡಿ ಮಿಸೈಲ್ ಅನ್ನು ಲಾಂಚ್ ಮಾಡಿದೆ. ಇದು ಒಂದು ರೀತಿಯಲ್ಲಿ ಅಮೆರಿಕವನ್ನೇ ಬೆದರಿಸಿದೆ. ಹಾಗೆ ಅಮೆರಿಕ ಇರಾನ್ ಆಯಿಲ್ ವಿಚಾರದಲ್ಲಿ ಒಂದು ದೊಡ್ಡ ತೀರ್ಮಾನವನ್ನು ಮಾಡಿದೆ. ಇದು ಭಾರತಕ್ಕೆ ಬೆನಿಫಿಟ್ ಆಗುವಂತಹ ಸಾಧ್ಯತೆಗಳಿದಾವೆ. ಭಾರತ ಮುಂದಿನ ದಿನಗಳಲ್ಲಿ ಇರಾನ್ ಆಯಿಲ್ ಅನ್ನು ಖರೀದಿ ಮಾಡುವಂತಹ ಸಾಧ್ಯತೆಗಳ ಬಗ್ಗೆ ಈಗಾಗಲೇ ವರದಿಗಳು ಬರೋದಕ್ಕೆ ಶುರುವಾಗಿದ್ದಾವೆ. ಇದೆಲ್ಲದರ ನಡುವೆ ಯಾವುದೇ ಕಾರಣಕ್ಕೂ ಕೂಡ ಯುದ್ಧ ವಿರಾಮವನ್ನು ಘೋಷಿಸೋದಿಲ್ಲ ಅಂತ ಟ್ರಂಪ್ ಒಂದು ದೊಡ್ಡ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಹಾಗೆ ಜಪಾನ್ ಕೂಡ ಒಂದು ಬಹಳ ದೊಡ್ಡ ನಿರ್ಧಾರವನ್ನ ಮಾಡಿದೆ. ಅಮೆರಿಕ ಜೊತೆಗೆ ಜಪಾನ್ ಮಿತ್ರತ್ವ ನಿಮಗೆಲ್ಲ ಗೊತ್ತೇ ಇದೆ. ಆದರೂ ಸಹ ಅವರು ಈಗ ಇರಾನ್ ಜೊತೆಗೆ ಮಾತುಕತೆಯನ್ನು ಆರಂಭಿಸಿದ್ದಾರೆ. ಈ ಜಿಯೋಪೊಲಿಟಿಕ್ಸ್ ನಲ್ಲಿ ನ್ಯಾಷನಲ್ ಇಂಟ್ರೆಸ್ಟ್ ಫಸ್ಟ್ ಅಂತ ಹೇಳಲಾಗುತ್ತೆ. ಅದನ್ನ ಜಪಾನ್ ಅಕ್ಷರಶಃ ಸತ್ಯ ಅಂತ ಸಾಬೀತು ಮಾಡಿದೆ. ಇದೆಲ್ಲದರ ನಡುವೆ ಪಾಕಿಸ್ತಾನದಲ್ಲೂ ಕೂಡ ಯುದ್ಧದ ಬಿಸಿಯಿಂದಾಗಿ ಮಹತ್ವದ ಬೆಳವಣಿಗೆಗಳಾಗ್ತಾ ಇದ್ದಾವೆ. ಒಂದು ಕಡೆ ರಿಪಬ್ಲಿಕ್ ಡೇ ಪೆರೇಡ್ ಕ್ಯಾನ್ಸಲ್ ಆದ್ರೆ, ಇನ್ನೊಂದು ಕಡೆಯಲ್ಲಿ ಆಸಿಮ್ ಮುನೀರ್ ಪಾಕಿಸ್ತಾನದಲ್ಲಿರುವಂತಹ ಧಾರ್ಮಿಕ ಮುಖಂಡರಿಗೆ ಎಚ್ಚರಿಕೆ ಕೊಟ್ಟಿದ್ದಾನೆ. ಅದು ಅಂತಿಂತಹ ಎಚ್ಚರಿಕೆ ಅಲ್ಲ. ನಾವು ಹೇಳಿದ ಮಾತನ್ನ ಕೇಳಿದ್ರೆ ಓಕೆ, ಇಲ್ಲದೆ ಹೋದ್ರೆ ನೀವು ದೇಶ ಬಿಡಬೇಕಾಗತ್ತೆ ಅಂತ ಧಮ್ಕಿ ಹಾಕಿದ್ದಾನೆ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಮಾಹಿತಿ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಇರಾನ್ ವಿರುದ್ಧ ಅಮೆರಿಕ ಯುದ್ಧವನ್ನ ಆರಂಭಿಸ್ತಲ್ಲ, ಆ ತಕ್ಷಣದಿಂದಲೂ ಕೂಡ ಟ್ರಂಪ್ ಅವರು ತನ್ನ ಮಿತ್ರ ದೇಶಗಳ ಜೊತೆಗೆ ಒಂದು ಕೋಲ್ಡ್ ವಾರ್ ಅನ್ನ ಆರಂಭಿಸಿದ್ದಾರೆ. ಯಾಕೆ ಕೇಳಿದ್ರೆ, ಟ್ರಂಪ್ ಅವರು ಈ ಯುದ್ಧದಲ್ಲಿ ಮಿತ್ರ ದೇಶಗಳಿಂದ ಕೆಲವೊಂದಷ್ಟು ಸಹಾಯವನ್ನ ಬಯಸಿದ್ರು. ಮುಖ್ಯವಾಗಿ ನ್ಯಾಟೋ ನಮ್ಮ ಸಹಾಯಕ್ಕೆ ಬರುತ್ತೆ ಅಂತ ಟ್ರಂಪ್ ಅವರ ಭಾವನೆ ಆಗಿತ್ತು. ಅದರಲ್ಲೂ ಹರ್ಮೋಸ್ ಜಲಸಂಧಿಯ ಕುರಿತಾಗಿ ಟ್ರಂಪ್ ಅವರು ಬಹಳ ದೊಡ್ಡ ನಿರೀಕ್ಷೆಯನ್ನ ಮಾಡಿದ್ರು. ಆದ್ರೆ ನ್ಯಾಟೋ ಅದ್ಯಾಕೋ ಅಂತರವನ್ನ ಕಾಯ್ದುಕೊಂಡಿದೆ. ಈಗ ಟ್ರಂಪ್ ಅವರು ಹೇಳ್ತಾ ಇದ್ದಾರೆ, ಆ ನ್ಯಾಟೋದವರು ಹೇಡಿಗಳು, ಅವರೇನು ಲಾಯಕ್ಕಿಲ್ಲ ಅನ್ನುವ ಹಂತಕ್ಕೆ ಟ್ರಂಪ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಇದರ ಜೊತೆಗೆ ಟ್ರಂಪ್ ಹೇಳ್ತಾ ಇದ್ದಾರೆ, ಇದನ್ನ ನಾವು ನೆನಪಿನಲ್ಲಿ ಇಟ್ಕೊಳ್ತೀವಿ, ಮುಂದಿನ ದಿನಗಳಲ್ಲಿ ಇದಕ್ಕೆ ನ್ಯಾಟೋ ಬೆಲೆ ತೆರಬೇಕಾಗುತ್ತೆ ಅಂತ. ಇದರ ಅರ್ಥ ಏನು ಕೇಳಿದ್ರೆ, ಈ ಯುದ್ಧ ಮುಗಿತಿದ್ದ ಹಾಗೆ ಟ್ರಂಪ್ ಅವರು ಈ ನ್ಯಾಟೋ ವಿರುದ್ಧವೇ ಒಂದು ಕ್ರಮ ಕೈಗೊಳ್ಳುವಂತಹ ಸಾಧ್ಯತೆಗಳಿದಾವೆ. ನಿಮಗೆಲ್ಲ ಗೊತ್ತು, ಟ್ರಂಪ್ ಅವರಿಗೆ ನ್ಯಾಟೋ ಕಂಡ್ರೆ ಅಷ್ಟಕ್ಕಷ್ಟೇ, ಅದರಿಂದ ಅಮೆರಿಕಾಗೆ ಏನೂ ಲಾಭ ಇಲ್ಲ ಅಂತ ಟ್ರಂಪ್ ಈ ಹಿಂದೆಯೇ ವಾದ ಮಾಡ್ತಾ ಇದ್ರು. ಈಗ ಅವರಿಗೆ ಪ್ರತ್ಯಕ್ಷ ಸಾಕ್ಷಿ ಸಿಕ್ಕಿದೆ. ಯುದ್ಧ ಆಗ್ತಿದ್ದ ಹಾಗೆ ಅದನ್ನು ಹೆಚ್ಚೆಚ್ಚು ಹೇಳೋದಕ್ಕೆ ಶುರು ಮಾಡ್ತಾರೆ. ಇರಾನ್ ಯುದ್ಧದಲ್ಲಿ ನಾವು ಮುಳುಗಿದಂತಹ ಸಂದರ್ಭದಲ್ಲಿ ನ್ಯಾಟೋ ನಮಗೆ ಸಹಾಯಕ್ಕೆ ಬಂದಿಲ್ಲ, ಅದರ ಅವಶ್ಯಕತೆ ನಮಗೇನಿದೆ, ನಾವ್ಯಾಕೆ ಆ ದೇಶಗಳ ರಕ್ಷಣೆಗಾಗಿ ಇಷ್ಟೊಂದು ಬಿಲಿಯನ್ಸ್ ಆಫ್ ಡಾಲರ್ ಹಣವನ್ನು ಖರ್ಚು ಮಾಡಬೇಕು ಅಂತ ಟ್ರಂಪ್ ತನ್ನ ಜನರ ಮುಂದೆ ವಾದ ಮಂಡಿಸ್ತಾರೆ. ಅದಾಗ್ತಿದ್ದ ಹಾಗೆ ಅಮೆರಿಕವನ್ನ ನ್ಯಾಟೋದಿಂದ ಹೊರಗೆ ತಂದರೂ ಕೂಡ ಏನು ಆಶ್ಚರ್ಯ ಪಡಬೇಡಿ, ಟ್ರಂಪ್ ಅವರಿಂದ ಎಲ್ಲವೂ ಕೂಡ ಸಾಧ್ಯ ಇದೆ. ಈ ನಡುವೆ ಟ್ರಂಪ್ ಅವರ ಸಿಟ್ಟು ಯುಕೆ ಮೇಲೂ ಕೂಡ ಹಂತ ಹಂತವಾಗಿ ಜಾಸ್ತಿ ಆಗ್ತಾ ಇತ್ತು. ಇದು ಯುಕೆಗೂ ಕೂಡ ಸ್ವಲ್ಪ ಭಯವನ್ನು ಹುಟ್ಟಿಸಿತ್ತು. ಯಾಕೆ ಅಂತಂದ್ರೆ, ಯುಕೆ ಇವತ್ತು ಸಾಕಷ್ಟು ಪ್ರಮಾಣದಲ್ಲಿ ಅಮೆರಿಕ ಮೇಲೆ ಡಿಪೆಂಡ್ ಆಗಿದೆ. ಹೀಗಾಗಿ ಈ ಯುದ್ಧದ ಕಾರಣದಿಂದಾಗಿ ಅಮೆರಿಕ ಮತ್ತು ಯುಕೆ ಅಲಯನ್ಸ್ ಏನಾದರೂ ಬ್ರೇಕ್ ಆಗಿದ್ದೆ ಆದ್ರೆ ಯುಕೆ ಸಾಕಷ್ಟು ವೀಕ್ ಆಗುತ್ತೆ. ಹೀಗಾಗಿ ಯುಕೆ ಪ್ರಧಾನಿ ಇತ್ತೀಚೆಗೆ ಒಂದು ತೀರ್ಮಾನವನ್ನು ಕೈಗೊಳ್ತಾರೆ. ಆ ನಿರ್ಧಾರ ಏನು ಕೇಳಿದ್ರೆ, ಯುಕೆಯ ಏರ್ ಬೇಸ್ಗಳನ್ನು ಅಮೆರಿಕಾಗೆ ಈ ಯುದ್ಧದಲ್ಲಿ ಬಳಸಿಕೊಳ್ಳೋದಕ್ಕೆ ಅವಕಾಶ ಕಲ್ಪಿಸೋದು. ಮುಖ್ಯವಾಗಿ 2 ಬೇಸ್ಗಳನ್ನು ಅಮೆರಿಕಾಗೆ ಬಿಟ್ಟುಕೊಟ್ಟಿದ್ದಾರೆ. ಒಂದು ಗ್ಲೋಸ್ಟಾರ್ ಶೈರ್, ಇನ್ನೊಂದು ಡಿಯೋಗೋ ಗಾರ್ಸಿಯಾ. ಈ 2 ಬೇಸ್ಗಳನ್ನು ಯುದ್ಧಕ್ಕಾಗಿ ಅಮೆರಿಕ ಬಳಸಿಕೊಳ್ಳಬಹುದು. ಮುಖ್ಯವಾಗಿ ಇರಾನ್ ದಾಳಿಯ ತಡೆ, ಎರಡನೆಯದಾಗಿ ಹರ್ಮೋಸ್ ಜಲಸಂಧಿಯನ್ನು ಓಪನ್ ಮಾಡೋದಕ್ಕೋಸ್ಕರವಾಗಿ ಅಮೆರಿಕ ಪಡೆಗಳಿಗೆ ನಾವಿದನ್ನು ಮುಕ್ತ ಮಾಡ್ತಾ ಇದ್ದೀವಿ ಅಂತ ಯುಕೆ ಹೇಳ್ಕೊಂಡಿದೆ. ಈ ಬೆಳವಣಿಗೆ ಸಹಜವಾಗಿ ಇರಾನ್ ಅನ್ನ ಕೆರಳಿಸಿದೆ. ಅದಾಗ್ತಿದ್ದ ಹಾಗೆ ಇರಾನ್ ಏನ್ ಮಾಡಿದೆ ಗೊತ್ತಾ, ಮುಖ್ಯವಾಗಿ ಡಿಯೋಗೋ ಗಾರ್ಸಿಯಾವನ್ನ ಗುರಿ ಮಾಡಿ 2 ಲಾಂಗ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಲಾಂಚ್ ಮಾಡಿದೆ. ಇದು 4,000 ಕಿಲೋಮೀಟರ್ ರೇಂಜ್ನ ಬ್ಯಾಲಿಸ್ಟಿಕ್ ಮಿಸೈಲ್ ಅಂತ ವರದಿ ಆಗ್ತಾ ಇದೆ. ಆ ಮಿಸೈಲ್ಗಳು ಡಿಯೋಗೋ ಗಾರ್ಸಿಯಾ ಗುರಿಯನ್ನ ತಲುಪಿಲ್ಲ. ಅಮೆರಿಕ ಮಧ್ಯದಲ್ಲೇ ಆ ಮಿಸೈಲ್ ಅನ್ನ ಹೊಡೆದುರುಳಿಸಿದೆ. ಆದರೆ ಈ ಘಟನೆಯ ಬಳಿಕ ಅಮೆರಿಕ ಮತ್ತು ಯುರೋಪ್ನ ರಾಷ್ಟ್ರಗಳು ಸ್ವಲ್ಪ ಭಯಗೊಂಡಿದ್ದಾವೆ. ಯಾಕೆ ಕೇಳಿದ್ರೆ, ಇಷ್ಟು ದಿನ ಯುರೋಪ್ನ ರಾಷ್ಟ್ರಗಳಿಗೆ ಏನು ಅನ್ನಿಸ್ತಾ ಇತ್ತು ಗೊತ್ತಾ, ಇರಾನ್ ಬಳಿಯಲ್ಲಿ ನಮ್ಮನ್ನ ತಲುಪುವಂತಹ ಯಾವುದೇ ಮಿಸೈಲ್ಗಳಿಲ್ಲ, ಅವರು ಇಸ್ರೇಲ್ನಿಂದ ಈಚೆಗೆ ಬರೋದಿಲ್ಲ ಅಂತ ಅವರ ಬಲವಾದಂತಹ ನಂಬಿಕೆ ಆಗಿತ್ತು. ಆದರೆ ಈಗ ಇರಾನ್ 4,000 ಕಿಲೋಮೀಟರ್ ರೇಂಜ್ನ ಬ್ಯಾಲಿಸ್ಟಿಕ್ ಮಿಸೈಲ್ ಅನ್ನು ಲಾಂಚ್ ಮಾಡಿದೆ. ಡಿಯೋಗೋ ಗಾರ್ಸಿಯಾವನ್ನ ಗುರಿ ಮಾಡಿದ್ದಾರೆ ಅಂತಂದ್ರೆ ಮುಂದೆ ಇರಾನ್ ಈಸಿಯಾಗಿ ಯುರೋಪ್ ಅನ್ನು ಕೂಡ ಗುರಿ ಮಾಡಬಹುದು. ಯುಕೆ ಮತ್ತು ಇರಾನ್ನ ಡಿಸ್ಟೆನ್ಸ್ ಇರುವಂತಹದ್ದು 4,200ರಿಂದ 4,400 ಕಿಲೋಮೀಟರ್ ಅಷ್ಟೇ. ಇಟಲಿ, ಫ್ರಾನ್ಸ್ ಎಲ್ಲ ಇನ್ನೂ ಹತ್ತಿರದಲ್ಲೇ ಬರ್ತವೆ. ಹೀಗಾಗಿ ಇರಾನ್ನ ಬ್ಯಾಲಿಸ್ಟಿಕ್ ಮಿಸೈಲ್ ಕೆಪಾಸಿಟಿಯ ಬಗ್ಗೆ ಯುರೋಪ್ಗೂ ಕೂಡ ಸ್ವಲ್ಪ ಆತಂಕ ಶುರುವಾಗಿದೆ. ಇನ್ನೊಂದು ಕಡೆ ಭಾರತದ ಕನ್ಸನ್ ಏನು ಕೇಳಿದ್ರೆ, ಈಗ ಡಿಯೋಗೋ ಗಾರ್ಸಿಯಾವನ್ನ ಗುರಿ ಮಾಡೋದ್ರಲ್ಲ, ಇದರಿಂದಾಗಿ ಯುದ್ಧ ಹಿಂದೂ ಮಹಾಸಾಗರಕ್ಕೂ ಕೂಡ ವಿಸ್ತರಣೆ ಆಯಿತು. ಇದು ಹೀಗೆ ಮುಂದುವರೆದ್ರೆ ಭಾರತಕ್ಕೆ ಸ್ವಲ್ಪ ಆಪತ್ತು ಎದುರಾಗಬಹುದು. ನಮ್ಮ ಎಲ್ಲಾ ಏರ್ಲೈನ್ಸ್ಗಳು ಕೂಡ ಅರಬ್ಬಿ ಸಮುದ್ರದ ಮೂಲಕವಾಗಿ ಆಫ್ರಿಕಾ ಮತ್ತು ಯುರೋಪ್ ಅನ್ನು ತಲುಪಬೇಕು. ಇಂತಹ ಸಂದರ್ಭದಲ್ಲಿ ಇರಾನ್ ಪದೇ ಪದೇ ಡಿಯೋಗೋ ಗಾರ್ಸಿಯಾವನ್ನ ಟಾರ್ಗೆಟ್ ಮಾಡೋದಕ್ಕೆ ಶುರು ಮಾಡಿದ್ದೆ ಆದ್ರೆ ನಮ್ಮ ಏರ್ಲೈನ್ ರೂಟ್ಗಳು ಕೂಡ ಸ್ವಲ್ಪ ಡಿಸ್ಟರ್ಬ್ ಆಗುವಂತಹ ಸಾಧ್ಯತೆಗಳಿದ್ದಾವೆ.
ಇನ್ನು ಟ್ರಂಪ್ ಅವರ ದ್ವಂದ್ವ ಹೇಳಿಕೆಗಳು ಹಾಗೆ ಮುಂದುವರೆದಿದೆ. ಒಂದು ಕಡೆ ಹೇಳ್ತಾರೆ, ಯುದ್ಧದ ಗುರಿ ಸಾಧನೆಯಲ್ಲಿ ನಾವು ಬಹಳ ಹತ್ರ ಇದ್ದೀವಿ, ಇನ್ನೇನು ಯುದ್ಧ ಮುಗಿಯುವ ಹಂತಕ್ಕೆ ಬಂದಿದೆ, ನಾವು ಫೈನಲ್ ಗೋಲ್ ಅನ್ನು ರೀಚ್ ಆಗ್ತಾ ಇದ್ದೀವಿ ಅಂತ. ಅದಾಗ್ತಿದ್ದ ಹಾಗೆ ಕೆಲವೇ ಗಂಟೆಗಳಲ್ಲಿ ಟ್ರಂಪ್ ಅವರು ಮತ್ತೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಯಾವುದೇ ಕಾರಣಕ್ಕೂ ಕೂಡ ಯುದ್ಧ ವಿರಾಮವನ್ನು ಘೋಷಣೆ ಮಾಡೋದಿಲ್ಲ, ನಾವು ಈ ಯುದ್ಧವನ್ನು ನಿರ್ಣಾಯಕ ಹಂತಕ್ಕೆ ತೆಗೆದುಕೊಂಡು ಹೋಗ್ತೀವಿ ಅಂತ. ಅಮೆರಿಕದ ಪತ್ರಿಕೆಗಳ ವರದಿಯನ್ನು ನೋಡಿದ್ರೆ ಸ್ವಲ್ಪ ಭಯ ಆಗುತ್ತೆ. ಯಾಕೆ ಅಂತಂದರೆ ಅಮೆರಿಕ ಬಹಳ ದೊಡ್ಡ ಪ್ಲಾನ್ ಮಾಡದಂತೆ ಕಂಡು ಬರ್ತಾ ಇದೆ. ಮುಖ್ಯವಾಗಿ ಕಾರ್ಗ್ ದ್ವೀಪವನ್ನು ವಶಕ್ಕೆ ಪಡೆಯುವಂತಹದ್ದು. ಅದಾಗ್ತಿದ್ದ ಹಾಗೆ ಇರಾನ್ನ ಕೆಲ ದ್ವೀಪಗಳನ್ನು ವಶಕ್ಕೆ ಪಡೆದು ಅಂತಿಮವಾಗಿ ಹರ್ಮೋಸ್ ಜಲಸಂಧಿಯ ಮೇಲೆ ಅಮೆರಿಕ ಕಂಪ್ಲೀಟ್ ಹಿಡಿತ ಸಾಧಿಸೋದಕ್ಕೂ ಕೂಡ ಪ್ಲಾನ್ ಮಾಡಿದೆ ಅಂತ ಅಮೆರಿಕದ ಪತ್ರಿಕೆಗಳು ಹೇಳ್ತಾ ಇದ್ದಾವೆ. ಇದರಿಂದಾಗಿ ಯುದ್ಧ ಇನ್ನಷ್ಟು ಡೀಪ್ ಆಗ್ತಾ ಹೋಗಬಹುದು. ಅತ್ತ ಕಡೆಯಲ್ಲಿ ಅಮೆರಿಕದಲ್ಲಿರುವಂತಹ ಇಸ್ರೇಲ್ನ ರಾಯಭಾರಿ ಒಂದು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಈ ಯುದ್ಧದ ಗುರಿ ನ್ಯೂಕ್ಲಿಯರ್ ಮಿಸೈಲ್ ಇದು ಮಾತ್ರ ಅಲ್ಲ, ಇರಾನ್ನ ರೆಜೀಮ್ ಅನ್ನು ನಾವು ಕೊಲ್ಯಾಪ್ಸ್ ಮಾಡಬೇಕು, ಇರಾನ್ನಲ್ಲಿ ಹೊಸ ಸರ್ಕಾರ ಸ್ಥಾಪನೆಗೆ ಒಂದು ಅವಕಾಶವನ್ನು ಕಲ್ಪಿಸಬೇಕು, ಅದು ಕೂಡ ನಮ್ಮ ಯುದ್ಧದ ಗುರಿ ಅಂತ ಅವರು ಘೋಷಣೆ ಮಾಡಿದ್ದಾರೆ. ಅಲ್ಲಿಗೆ ಮಿತ್ರರೇ, ಇರಾನ್ನ ರೆಜೀಮ್ ಕೊಲ್ಯಾಪ್ಸ್ ಆಗೋದು ಅಂತಂದ್ರೆ ಅಷ್ಟು ಸುಲಭ ಅಲ್ಲ, ರಾತ್ರಿ ಬೆಳಗಾಗುವಷ್ಟರಲ್ಲಿ ಆಗೋದು ಇಲ್ಲ ಅನ್ನುವಂಥದ್ದು ಕನ್ಫರ್ಮ್ ಆಗಿದೆ. ಅಮೆರಿಕ ಮತ್ತು ಇಸ್ರೇಲ್ ಇದೇ ಗುರಿಯನ್ನು ಇಟ್ಕೊಂಡು ಮುಂದುವರಿತಾ ಬಂದ್ರೆ ಯುದ್ಧದ ಮುಂದಿನ ಪರಿಸ್ಥಿತಿ ಏನಾಗಬಹುದು ಅಂತ ನೀವೇ ಊಹೆ ಮಾಡಿಕೊಳ್ಳಿ. ಇದೆಲ್ಲದರ ನಡುವೆ ಭಾರತಕ್ಕೊಂದು ಸಣ್ಣ ಸಿಹಿ ಸುದ್ದಿ ಸಿಕ್ಕಂತೆ ಕಾಣ್ತಾ ಇದೆ. ಅದೇನು ಕೇಳಿದ್ರೆ, ಸದ್ಯ ಈ ಯುದ್ಧದಿಂದಾಗಿ ಆಯಿಲ್ ಪ್ರೈಸ್ ವಿಪರೀತವಾಗಿ ಜಾಸ್ತಿ ಆಗ್ತಾ ಇದೆ. ಪ್ರತಿ ದಿನವೂ ಕೂಡ ಏರ್ತಲೇ ಹೋಗ್ತಾ ಇದೆ. ಇದರ ಎಫೆಕ್ಟ್ ಇದೆಯಲ್ಲ ಅಮೆರಿಕದ ಮಾರುಕಟ್ಟೆಗೂ ಕೂಡ ತಟ್ಟಿದೆ. ಹೀಗಾಗಿ ಅಮೆರಿಕದ ಸರ್ಕಾರ ಏನು ಮಾಡಿದೆ ಅಂತಂದ್ರೆ ಇರಾನ್ನ ಆಯಿಲ್ ಮೇಲೆ ತಾತ್ಕಾಲಿಕವಾಗಿ ಸ್ಯಾಂಕ್ಷನ್ ಅನ್ನು ರಿಲೀಫ್ ಮಾಡಿದೆ. ಸದ್ಯ ಪರ್ಷಿಯನ್ ಗಲ್ಫ್ ಸಮುದ್ರದಲ್ಲಿ ಸರಿಸುಮಾರು 140 ಮಿಲಿಯನ್ ಬ್ಯಾರಲ್ನಷ್ಟು ಇರಾನ್ನ ತೈಲ ಇದೆ. ಅದರ ಮೇಲಿನ ಸ್ಯಾಂಕ್ಷನ್ ಅನ್ನು ತೆರವು ಮಾಡೋದಕ್ಕೆ ಅಮೆರಿಕ ತೀರ್ಮಾನವನ್ನು ಮಾಡಿದೆ. ಇದರಿಂದಾಗಿ ದೊಡ್ಡ ಪ್ರಮಾಣದಲ್ಲಿ ಆಯಿಲ್ನ ಹರಿವಾಗುತ್ತೆ. ಇದು ತೈಲ ಬೆಲೆಯಲ್ಲಿ ಇಳಿಕೆಗೆ ಕಾರಣ ಆಗುತ್ತೆ ಎನ್ನುವಂಥದ್ದು ಅಮೆರಿಕದ ಲೆಕ್ಕಾಚಾರ. ಈ ಆಪ್ಷನ್ ಸಿಕ್ಕಿದ್ದೇ ಆದರೆ ಭಾರತವೂ ಕೂಡ ಇರಾನ್ನಿಂದ ತೈಲವನ್ನು ತರಿಸ್ಕೊಳ್ಬಹುದು ಅಂತ ಕೆಲ ಮಾಧ್ಯಮಗಳ ವರದಿಗಳಿದ್ದಾವೆ. ಯಾಕೆ ಅಂತಂದರೆ ಭಾರತದಲ್ಲಿ ಇರಾನ್ನ ತೈಲಕ್ಕೆ ಬೇಕಾಗುವಂತಹ ರಿಫೈನರೀಸ್ ಇದೆ. ನಿಮಗೆಲ್ಲ ಗೊತ್ತೇ ಇದೆ, ತೈಲ ಖರೀದಿ ಅಂತಂದರೆ ಸುಮ್ಮನೆ ಆಗೋದಿಲ್ಲ. ಅಲ್ಲಿನ ತೈಲಕ್ಕೆ ಹೊಂದಿಕೆ ಆಗುವಂತಹ ರಿಫೈನರಿಗಳು ನಮ್ಮಲ್ಲಿರಬೇಕು. ಭಾರತ 2019ಕ್ಕೆ ಮುಂಚೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಇರಾನ್ನಿಂದ ತೈಲವನ್ನು ಖರೀದಿ ಮಾಡ್ತಾ ಇತ್ತು. ನಂತರ ಅಮೆರಿಕದ ಸ್ಯಾಂಕ್ಷನ್ಸ್ ಕಾರಣದಿಂದಾಗಿ ತೈಲ ಖರೀದಿ ನಿಂತು ಹೋಗಿತ್ತು. ಈಗ ಮಿತ್ರರೇ, ಮತ್ತೊಮ್ಮೆ ಅಂತಹ ಅವಕಾಶ ಸಿಕ್ಕಿದ್ದೇ ಆದರೆ ಭಾರತವೂ ಕೂಡ ಇರಾನ್ನಿಂದ ತೈಲ ಖರೀದಿಯನ್ನು ಶುರು ಮಾಡಬಹುದು. ಇದರಿಂದ ಭಾರತಕ್ಕೆ ಬಹಳ ದೊಡ್ಡ ಲಾಭ ಏನು ಕೇಳಿದ್ರೆ, ಇರಾನ್ನಿಂದಲೇ ನಾವು ತೈಲ ಖರೀದಿ ಮಾಡ್ತಾ ಇದ್ರೆ ಹರ್ಮೋಸ್ ಜಲಸಂಧಿಯಲ್ಲಿ ಇರಾನ್ನ ಬೆದರಿಕೆ ಇರೋದೇ ಇಲ್ಲ. ಭಾರತದ ಹಡಗುಗಳಿಗೆ ಇರಾನ್ ಏನೋ ತೊಂದರೆ ಮಾಡುತ್ತಪ್ಪ, ಈಗ ತೊಂದರೆ ಆಗಬಹುದು, ಆಗ ತೊಂದರೆ ಆಗಬಹುದು, ಇದು ಯಾವ ಆತಂಕವೂ ಇರೋದಿಲ್ಲ. ಈಗಾಗಲೇ ಹರ್ಮೋಸ್ ಜಲಸಂಧಿಯಲ್ಲಿ ಇರಾನ್ ನಮಗೆ ಅಂತಹ ಆಕ್ಸೆಸ್ ಅನ್ನು ಕೊಟ್ಟಿದೆ. ಇದನ್ನು ಅಮೆರಿಕ ಕೂಡ ಹೇಳಿದೆ. ಭಾರತ ಮತ್ತು ಚೈನಾ ಯಶಸ್ವಿಯಾಗಿ ತಮ್ಮ ಹಡಗುಗಳ ಸಾಗಾಟವನ್ನು ನಡೆಸ್ತಾ ಇದ್ದಾವೆ ಅಂತ. ಭಾರತ ಇರಾನ್ನಿಂದ ನೇರ ತೈಲ ಖರೀದಿ ಆರಂಭಿಸಿದ್ದೇ ಆದರೆ ಇದು ಇನ್ನಷ್ಟು ಈಸಿ ಆಗಬಹುದು. ಇದರ ನಡುವೆ ಜಪಾನ್ ಅಮೆರಿಕಾಗೆ ಒಂದು ಶಾಕ್ ಕೊಟ್ಟಂತೆ ಕಾಣ್ತಾ ಇದೆ. ಈ ಹಿಂದೆ ಟ್ರಂಪ್ ಅವರು ಜಪಾನ್, ಸೌತ್ ಕೊರಿಯಾ ಸೇರಿದಂತೆ ಅನೇಕ ದೇಶಗಳಿಗೆ ಮನವಿ ಮಾಡಿಕೊಂಡಿದ್ರು, ಹರ್ಮೋಸ್ ಜಲಸಂಧಿಯನ್ನು ಓಪನ್ ಮಾಡೋದಕ್ಕೋಸ್ಕರವಾಗಿ ನಿಮ್ಮ ಯುದ್ಧ ಹಡಗುಗಳನ್ನು ಅಲ್ಲಿಗೆ ಕಳುಹಿಸಿ ಅಂತ. ಆದರೆ ಜಪಾನ್ ಅದನ್ನು ಸ್ಪಷ್ಟವಾಗಿ ತಿರಸ್ಕರಿಸಿತ್ತು. ಅವರು ಅದಕ್ಕೆ ಹೆಚ್ಚಿಗೆ ಸೊಪ್ಪು ಹಾಕಿರಲಿಲ್ಲ. ಈಗ ಅದಕ್ಕೆ ಬದಲಾಗಿ ಜಪಾನ್ ಏನು ಮಾಡಿದೆ ಅಂತಂದರೆ ಇರಾನ್ ಜೊತೆಗೆ ಮಾತುಕತೆಯನ್ನು ಆರಂಭಿಸಿದೆ. ಚೈನಾ ಭಾರತದಂತೆ ನಮಗೂ ಕೂಡ ಹರ್ಮೋಸ್ ಜಲಸಂಧಿಯಲ್ಲಿ ಅವಕಾಶವನ್ನು ಕೊಡಿ, ನಾವು ಕೂಡ ತೈಲವನ್ನು ಸಾಗಿಸೋದಕ್ಕೆ ಅವಕಾಶ ಬೇಕು ಅಂತ ಅವರು ಡಿಮ್ಯಾಂಡ್ ಮಾಡಿದ್ದಾರೆ. ಇದರ ಬಗ್ಗೆ ಜಪಾನ್ನ ಕ್ಯೂಡೋ ನ್ಯೂಸ್ಗೆ ಇರಾನ್ನ ವಿದೇಶಾಂಗ ಸಚಿವರೇ ಮಾಹಿತಿ ಕೊಟ್ಟಿದ್ದಾರೆ. ಹರ್ಮೋಸ್ ಜಲಸಂಧಿಯನ್ನ ಜಪಾನ್ಗೆ ಮುಕ್ತ ಮಾಡೋದಕ್ಕೆ ನಾವು ಮಾತುಕತೆಯನ್ನ ಆರಂಭಿಸಿದ್ದೀವಿ ಅಂತ. ಅದಕ್ಕೆ ನಾನು ಆಗಾಗ ಹೇಳ್ತಾ ಇರುವಂತಹದ್ದು, ಜಿಯೋಪೊಲಿಟಿಕ್ಸ್ನಲ್ಲಿ ನ್ಯಾಷನಲ್ ಇಂಟ್ರೆಸ್ಟ್ ಯಾವತ್ತೂ ಕೂಡ ಫಸ್ಟ್ ಆಗುತ್ತೆ. ಇಲ್ಲಿ ಮಿತ್ರತ್ವ, ಅಲಯನ್ಸ್ ಇದೆಲ್ಲ ಇದ್ದಿದ್ದೆ. ಆದರೆ ಅದೆಲ್ಲವೂ ಕೂಡ ನ್ಯಾಷನಲ್ ಇಂಟ್ರೆಸ್ಟ್ನ ಚೌಕಟ್ಟಿನೊಳಗೆ ಬರುತ್ತೆ. ಈಗ ಜಪಾನ್ ಮಾಡ್ತಿರೋದು ಕೂಡ ಅದನ್ನೇ. ಯಾಕೆ ಜಪಾನ್ ಇರಾನ್ ಜೊತೆಗೆ ಮಾತುಕತೆಯನ್ನು ಆರಂಭಿಸಿದೆ ಅಂತಂದರೆ ಅವರಿಗೆ ಅಷ್ಟು ಒತ್ತಡ ಆಗ್ತಾ ಇದೆ. ಇವತ್ತು ಜಪಾನ್ ತನ್ನ ಅಗತ್ಯತೆಯ 95% ತೈಲವನ್ನು ಮಿಡಲ್ ಈಸ್ಟ್ನಿಂದಲೇ ತರಿಸ್ಕೊಳ್ಬೇಕು. ಅದರಲ್ಲಿ 90% ತೈಲ ಹರ್ಮೋಸ್ ಜಲಸಂಧಿಯ ಮೂಲಕವಾಗೇ ಪಾಸ್ ಆಗಬೇಕು. ಈಗಾಗಲೇ ಯುದ್ಧ ಶುರುವಾಗಿ 3 ವಾರಗಳು ಕಳೆದು ಹೋಗಿದೆ. ಹೀಗಾಗಿ ಜಪಾನ್ ತನ್ನ ರಿಸರ್ವ್ ತೈಲವನ್ನು ಬಳಸ್ಕೊಳ್ಳೋದಕ್ಕೆ ಶುರು ಮಾಡಿದೆ. ಜಪಾನ್ಗೆ ಸದ್ಯಕ್ಕೆ ಒಂದು ಸಮಾಧಾನಕರ ಸುದ್ದಿ ಏನು ಕೇಳಿದ್ರೆ, ಜಪಾನ್ ಬಳಿಯಲ್ಲಿ ಹೇರಳವಾದಂತಹ ತೈಲ ರಿಸರ್ವ್ ಇದೆ. ಅವರು ಸರಿಸುಮಾರು 500 ಮಿಲಿಯನ್ ಬ್ಯಾರಲ್ನಷ್ಟು ತೈಲ ರಿಸರ್ವ್ ಅನ್ನು ಹೊಂದಿದ್ದಾರೆ. ಇದು ಜಪಾನ್ನ ಅವಶ್ಯಕತೆಯ 160ರಿಂದ 200 ದಿನಗಳಿಗೆ ಸಾಕಾಗುತ್ತೆ. ಅಂದರೆ ಹೊರಗಿನಿಂದ ತೈಲ ಬರದೇ ಇದ್ರೂ ಕೂಡ 6 ತಿಂಗಳ ಕಾಲ ನಿಭಾಯಿಸಬಹುದು. ಆದರೂ ಸಹ ಜಪಾನ್ನಲ್ಲಿ ತೈಲ ಬೆಲೆ ಏರಿಕೆ ಶುರುವಾಗ್ಬಿಟ್ಟಿದೆ. ಈ ಯುದ್ಧ ಶುರುವಾಗುವ ವೇಳೆಗೆ ಜಪಾನ್ನಲ್ಲಿ 1 ಲೀಟರ್ ಪೆಟ್ರೋಲ್ನ ಬೆಲೆ 155 ಯೆನ್ ಇತ್ತು. ಈಗ ಅದು 162 ಯೆನ್ಗೆ ಏರಿಕೆಯಾಗಿದೆ. ಜಪಾನ್ನ ತೈಲ ಬೆಲೆಯಲ್ಲಿ ಹತ್ತತ್ರ 4.5%ನಷ್ಟು ರೈಸ್ ಆಗಿದೆ. ಹೀಗಾಗಿ ಅವರು ಕೂಡ ಒತ್ತಡದಲ್ಲಿದ್ದಾರೆ. ಏನಾದರೂ ಮಾಡಿ ಈ ಹರ್ಮೋಸ್ ಅನ್ನ ಓಪನ್ ಮಾಡಿಸ್ಕೊಂಡಿದ್ದೆ ಆದರೆ ಜಪಾನ್ನ ಆಯಿಲ್ ಬೆಲೆಯಲ್ಲಿ ಸ್ಥಿರತೆ ಕಾಣುತ್ತೆ ಅನ್ನುವಂಥದ್ದು ಜಪಾನ್ನ ಲೆಕ್ಕಾಚಾರ. ಹೀಗಾಗಿ ಅವರು ನೇರವಾಗಿ ಇರಾನ್ ಜೊತೆಗೆ
ಜೊತೆಗೆ ಮಾತುಕತೆಗಿಳಿದಿದ್ದಾರೆ. ಇಲ್ಲಿ ಜಪಾನ್ ಯುದ್ಧ ನೌಕೆಯನ್ನು ಕಳುಹಿಸಿ ಹರ್ಮೋಜ್ ಜಲಸಂಧಿಯನ್ನು ಓಪನ್ ಮಾಡೋದಕ್ಕೆ ಯತ್ನ ಮಾಡೋದಕ್ಕಿಂತಲೂ ಹೆಚ್ಚಾಗಿ ಇರಾನ್ ಜೊತೆಗೆ ಮಾತುಕತೆ ಮೂಲಕವಾಗಿ ಬಗೆಹರಿಸಿಕೊಳ್ಳೋದು ಉತ್ತಮ ಅಂತ ಯೋಚನೆ ಮಾಡದಂತೆ ಕಂಡು ಬರ್ತಾ ಇದೆ. ಇದರ ನಡುವೆ ಇನ್ನೊಂದು ವರದಿ ಪಬ್ಲಿಷ್ ಆಗಿದೆ. ಅದೇನು ಕೇಳಿದ್ರೆ, ಅಮೆರಿಕಾಗೆ ಇರಾನ್ ಯುದ್ಧ ವಿಯೆಟ್ನಾಂ ಯುದ್ಧದ ಬಳಿಕ ಅತ್ಯಂತ ದುಬಾರಿಯ ಯುದ್ಧ ಆಗಬಹುದು ಅಂತ. ಯಾಕೆ ಕೇಳಿದ್ರೆ, ಈ ಯುದ್ಧ ಆರಂಭವಾದ ಇಷ್ಟು ದಿನಗಳಲ್ಲಿ ಅಮೆರಿಕ ತನ್ನ 16 ಫೈಟರ್ ಜೆಟ್ಗಳನ್ನು ಕಳ್ಕೊಂಡಿದೆ, ಹಾಗೆ 10 ರ್ಯಾಪರ್ ಡ್ರೋನ್ಗಳನ್ನು ಕೂಡ ಕಳೆದುಕೊಂಡಿದೆ. ಇರಾಕ್ನಲ್ಲಿ KC-135 ಅನ್ನುವಂಥ ರಿಫ್ಯೂಲಿಂಗ್ ಟ್ಯಾಂಕರ್ ಕೂಡ ಕ್ರಾಶ್ ಆಗಿದೆ. ಹಾಗೆ ಸೌದಿ ಅರೇಬಿಯಾದ ಪ್ರಿನ್ಸ್ ಸಲ್ಮಾನ್ ಏರ್ಬೇಸ್ಗೆ ಇರಾನ್ನ ಮಿಸೈಲ್ ಹಿಟ್ ಆದ ಕಾರಣದಿಂದಾಗಿ ಅಲ್ಲಿ ನಿಂತಿದ್ದಂತಹ 5 ಅಮೆರಿಕದ ವಿಮಾನಗಳಿಗೆ ಹಾನಿಯಾಗಿದೆ. ಇತ್ತೀಚೆಗೆ ಅಮೆರಿಕದ F-35 ವಿಮಾನವನ್ನು ಕೂಡ ನಾವು ಹಿಟ್ ಮಾಡಿದೀವಿ ಅಂತ ಇರಾನ್ ಹೇಳ್ಕೊಂಡಿದೆ. ಇದಕ್ಕೆ ಪೂರಕವಾಗಿ ನಾವು ಆ ವಿಮಾನವನ್ನು ತುರ್ತು ಲ್ಯಾಂಡಿಂಗ್ ಮಾಡಿದೀವಿ ಅಂತ ಅಮೆರಿಕ ಕೂಡ ಒಪ್ಪಿಕೊಂಡಿದೆ. ಇದರ ಅರ್ಥ ಏನು ಕೇಳಿದ್ರೆ, ಈ ಯುದ್ಧದಲ್ಲಿ ದಿನೇ ದಿನೇ ಅಮೆರಿಕಕ್ಕಾಗುವಂತಹ ನಷ್ಟ ಇದೆಯಲ್ಲ, ಇದು ಜಾಸ್ತಿ ಆಗ್ತಾ ಇದೆ. ಅಮೆರಿಕಾಗೆ ಅತ್ಯಂತ ದುಬಾರಿಯಾದಂಥ ಯುದ್ಧ ಅಂತಂದರೆ ಅದು ವಿಯೆಟ್ನಾಂನ ಯುದ್ಧ. ಅದು ಅಮೆರಿಕಾಗೆ ಗರ್ವಭಂಗವನ್ನೇ ಮಾಡಿತ್ತು. ಯಾಕೆ ಅಂತಂದರೆ, ವಿಯೆಟ್ನಾಂ ಯುದ್ಧದಲ್ಲಿ ಅಮೆರಿಕ ಬರೋಬ್ಬರಿ 58,200 ಸೈನಿಕರನ್ನು ಕಳ್ಕೊಂಡಿತ್ತು. ಹಾಗೆ ಈ ಯುದ್ಧದಲ್ಲಿ ಅಮೆರಿಕಾಗೆ ಬರೋಬ್ಬರಿ 9,500 ಯುದ್ಧೋಪಕರಣಗಳನ್ನು ಕಳ್ಕೊಂಡಿತ್ತು. ಈ ಯುದ್ಧಕ್ಕಾಗಿ ಆ ಕಾಲದಲ್ಲಿ ಅಮೆರಿಕ ಮಾಡಿದಂತಹ ವೆಚ್ಚ ಬರೋಬ್ಬರಿ $168 ಬಿಲಿಯನ್. ಈಗ ಇದು ಹತ್ತತ್ರ 4-5 ಟ್ರಿಲಿಯನ್ ಡಾಲರ್ಗೆ ಸಮ ಇರಬಹುದೇನೋ, ಅಷ್ಟೊಂದು ದುಬಾರಿಯಾದಂತಹ ಯುದ್ಧ ವಿಯೆಟ್ನಾಂ ವಾರ್ ಆಗಿತ್ತು. ಅನಂತರ ಇರಾಕ್ ಯುದ್ಧದಲ್ಲಿ 2003ರಿಂದ 2011 ವೇಳೆಯಲ್ಲಿ ಅಮೆರಿಕ 4,500 ಸೈನಿಕರನ್ನು ಕಳ್ಕೊಂಡಿತ್ತು. ಹಾಗೆ 75ರಿಂದ 100 ವಿಮಾನಗಳನ್ನು ಕೂಡ ಅಮೆರಿಕ ಕಳ್ಕೊಂಡಿತ್ತು. ಅಫ್ಘಾನಿಸ್ತಾನದಲ್ಲಿ 2001ರಿಂದ 2021 ಅವಧಿಯಲ್ಲಿ ಅಮೆರಿಕ 2,400 ಸೈನಿಕರನ್ನು ಕಳ್ಕೊಂಡ್ರೆ 150ರಿಂದ 200 ಯುದ್ಧ ವಿಮಾನಗಳನ್ನು ಕಳ್ಕೊಂಡಿತ್ತು. ಹಾಗೆ 2011 ಲಿಬಿಯಾ ಯುದ್ಧದಲ್ಲಿ ಯಾವುದೇ ಸಾವು ನೋವು ಸಂಭವಿಸಿದ ಬಗ್ಗೆ ವರದಿ ಇಲ್ಲ, ಆದರೆ ಅಮೆರಿಕ 3 ಯುದ್ಧ ವಿಮಾನವನ್ನು ಕಳ್ಕೊಂಡಿತ್ತು. ಇಲ್ಲಿ ವಿಯೆಟ್ನಾಂ ಯುದ್ಧ ಆದ ಬಳಿಕ ಅಮೆರಿಕ ಹೆಚ್ಚಿನ ಸಂಖ್ಯೆಯಲ್ಲಿ ಸೈನಿಕರನ್ನು ಕಳ್ಕೊಳ್ತಾ ಇರಲಿಲ್ಲ. ಯಾಕೆಂತಂದ್ರೆ ಟೆಕ್ನಾಲಜಿಯಲ್ಲಿ ಆ ರೀತಿಯಾಗಿ ಅಪ್ಗ್ರೇಡ್ ಮಾಡಿಕೊಂಡಿದೆ. ಆದರೆ ಇರಾನ್ ವಿರುದ್ಧದ ಈಗಿನ ಯುದ್ಧದಲ್ಲಿ ಅಮೆರಿಕ ಬಳಿಯಲ್ಲಿ ಇಷ್ಟೆಲ್ಲ ಟೆಕ್ನಾಲಜಿ ಇದ್ರೂ ಕೂಡ ಕೇವಲ 20-22 ದಿನದ ಈ ಅವಧಿಯಲ್ಲೇ ಭಾರಿ ಪ್ರಮಾಣದಲ್ಲಿ ನಷ್ಟ ಆಗಿದೆ. ಹೀಗಾಗಿ ಇರಾನ್ ಯುದ್ಧ ಅಮೆರಿಕಾಗೆ ಬಹಳ ದುಬಾರಿ ಆಗಬಹುದು ಅನ್ನುವಂಥ ಲೆಕ್ಕಾಚಾರ ಈಗಾಗಲೇ ಶುರು ಆಗ್ಬಿಟ್ಟಿದೆ. ಇನ್ನು ಈ ಪಾಕಿಸ್ತಾನದ ವಿಚಾರಕ್ಕೆ ಬರೋದಾದ್ರೆ, ಈ ಯುದ್ಧದಲ್ಲಿ ಅತ್ಯಂತ ದೊಡ್ಡ ಬಲಿಪಶು ಯಾರು ಕೇಳಿದ್ರೆ ಅದು ಪಾಕಿಸ್ತಾನ. ನೀವು ಯಾವುದೇ ಡೌಟ್ ಇಲ್ಲದೆ ಹೇಳ್ಬಿಡಬಹುದು. ಯಾಕೆ ಕೇಳಿದ್ರೆ, ಈ ಯುದ್ಧದಲ್ಲಿ ನಷ್ಟ ಎಲ್ಲರಿಗೂ ಆಗ್ತಾ ಇದೆ. ರಷ್ಯಾವನ್ನು ಹೊರತುಪಡಿಸಿದ್ರೆ ಬಹುತೇಕ ಎಲ್ಲ ದೇಶಗಳು ಕೂಡ ಲಾಸ್ನಲ್ಲೇ ಇದ್ದಾವೆ. ಆದರೆ ಪಾಕಿಸ್ತಾನದ ನಷ್ಟವನ್ನು ಊಹೆ ಮಾಡೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಅಲ್ಲಿ ಎನರ್ಜಿ ಕ್ರೈಸಿಸ್ ಯಾವ ಹಂತಕ್ಕಾಗಿದೆ ಅಂತಂದರೆ, ಸದ್ಯ ಪಾಕಿಸ್ತಾನ ಮಾರ್ಚ್ 23ನೇ ತಾರೀಕು ನಡಿಬೇಕಾದಂಥ ತನ್ನ ರಿಪಬ್ಲಿಕ್ ಡೇ ಪರೇಡನ್ನೇ ಕ್ಯಾನ್ಸಲ್ ಮಾಡಿಬಿಟ್ಟಿದೆ. ಕೇವಲ ಫ್ಲಾಗ್ ಹಾಯಿಸ್ಟ್ ಮಾಡಿಬಿಟ್ಟು ಸಿಂಪಲ್ ಆಗಿ ಆಚರಣೆ ಮಾಡೋದಕ್ಕೆ ಪಾಕಿಸ್ತಾನದ ಸರ್ಕಾರ ನಿರ್ಧಾರ ಮಾಡಿದೆ. ಈಗಾಗಲೇ ಪಾಕಿಸ್ತಾನದ ಸರ್ಕಾರ ತೈಲವನ್ನು ಉಳಿಸಿ ಕಾಸ್ಟ್ ಕಟಿಂಗ್ ಮಾಡೋದಕ್ಕೋಸ್ಕರವಾಗಿ ಪಾರ್ಷಿಯಲ್ ಲಾಕ್ಡೌನ್ ಅನ್ನು ಘೋಷಣೆ ಮಾಡಿದ್ದಾರೆ. ಅವರ ದೇಶ ಅರ್ಧ ಸ್ತಬ್ಧಗೊಂಡಿದೆ. ಸದ್ಯ ಒಂದೊಂದು ದಿನ ಕಳೆದಂತೆಯೂ ಕೂಡ ಪಾಕಿಸ್ತಾನದ ಪರಿಸ್ಥಿತಿ ಇನ್ನಷ್ಟು ಭೀಕರವಾಗ್ತಾ ಇದೆ. ಈ ನಡುವೆ ಪಾಕಿಸ್ತಾನದ ಆರ್ಮಿ ಮುಖ್ಯಸ್ಥ ಫ್ರಾಡ್ ಮಾರ್ಷಲ್ ಆಸಿಮ್ ಮುನೀರ್ ಇತ್ತೀಚೆಗೆ ಅಲ್ಲಿನ ಧಾರ್ಮಿಕ ಮುಖಂಡರನ್ನ ಭೇಟಿಯಾಗಿದ್ದ. ಮುಖ್ಯವಾಗಿ ಶಿಯಾ ಉಲೇಮಾಗಳನ್ನ ಆಸಿಮ್ ಮುನೀರ್ ಭೇಟಿಯಾಗಿದ್ದ. ಆರಂಭದಲ್ಲಿ ಪಾಕಿಸ್ತಾನದ ಮಾಧ್ಯಮಗಳು ಶಿಯಾ ಧಾರ್ಮಿಕ ಮುಖಂಡರನ್ನ ಕನ್ವಿನ್ಸ್ ಮಾಡೋದಕ್ಕೋಸ್ಕರವಾಗಿ ಆಸಿಮ್ ಮುನೀರ್ ಈ ಭೇಟಿ ಆಗ್ತಾ ಇದ್ದಾರೆ ಅಂತ ವರದಿಗಳಾಗಿದ್ವು. ಆದರೆ ಅನಂತರ ಆಗಿದ್ದೇ ಬೇರೆ. ಶಿಯಾ ಉಲೇಮಾಗಳನ್ನು ಭೇಟಿಯಾಗಿ ಆಸಿಮ್ ಮುನೀರ್ ಧಮ್ಕಿ ಹಾಕಿದ್ದಾನೆ. ಏನಂತ ಗೊತ್ತಾ, ಒಂದು ವೇಳೆ ಹೊರದೇಶದಲ್ಲಿ ಆಗುವಂತಹ ಘಟನೆಗಳನ್ನು ಇಟ್ಕೊಂಡು ನಮ್ಮ ದೇಶದಲ್ಲಿ ಅಂದರೆ ಪಾಕಿಸ್ತಾನದಲ್ಲಿ ಏನಾದರೂ ಗಲಭೆಗಳನ್ನು ಎಬ್ಬಿಸೋದಕ್ಕೆ ಪ್ರಚೋದನೆ ಕೊಟ್ಟಿದ್ದೆ ಆದರೆ ಬಹಳ ಕಠಿಣ ಕ್ರಮಗಳನ್ನು ಕೈಗೊಳ್ತೀವಿ. ನಿಮಗೆ ಇರಾನ್ನ ಬೆಳವಣಿಗೆಗಳು ಅಷ್ಟೊಂದು ಬಾಧಿಸ್ತಾ ಇದ್ರೆ ನೀವು ಈಸಿಯಾಗಿ ಇರಾನ್ಗೆ ಹೋಗಬಹುದು, ಮುಕ್ತವಾಗಿ ಅವಕಾಶ ಕಲ್ಪಿಸ್ತೀವಿ ಅಂತ ಧಮ್ಕಿ ಹಾಕಿದನಂತೆ. ಈ ಬಗ್ಗೆ ಈಗ ಪಾಕಿಸ್ತಾನದ ಪತ್ರಿಕೆಗಳೇ ವರದಿ ಮಾಡ್ತಾ ಇದ್ದಾವೆ. ಮಿತ್ರರೇ, ನಾನು ಈ ವಿಚಾರದಲ್ಲಿ ಆಸಿಮ್ ಮುನೀರ್ಗೆ ಬೆಂಬಲ ಕೊಡ್ತೀನಿ. ಆಸಿಮ್ ಮುನೀರ್ ನಮಗೆ ಶತ್ರುನೇ ಇರಬಹುದು, ಆದರೆ ಆತ ಸತ್ಯ ಹೇಳಿದ್ದಾನೆ. ಯಾವುದೋ ದೇಶದಲ್ಲಿ ಘಟನೆ ನಡೆಯುತ್ತೆ ಅಂತ ನಮ್ಮ ದೇಶದಲ್ಲಿ ಬೆಂಕಿ ಹಚ್ಚುತ್ತಾರಲ್ಲ, ಅವರಿಗೆ ಈ ಉತ್ತರ ಸರಿಯಾಗಿದೆ. ಯಾಕೆ ಈ ಮಾತು ಹೇಳಿದೆ ಅಂತಂದರೆ, ಭಾರತದಲ್ಲೂ ಕೆಲವರಿದ್ದಾರೆ. ಇರಾನ್ನಲ್ಲಾಗುವಂತಹ ಬೆಳವಣಿಗೆಗಳಾಗಿರಬಹುದು, ಲೆಬನಾನ್ನಲ್ಲಾಗುವಂತಹ ಬೆಳವಣಿಗೆಗಳಾಗಿರಬಹುದು, ಅಥವಾ ಗಾಜಾದಲ್ಲಾದಂತಹ ಬೆಳವಣಿಗೆಗಳಾಗಿರಬಹುದು, ಅದಕ್ಕೋಸ್ಕರವಾಗಿ ಭಾರತದಲ್ಲಿ ಯಾಕೆ ಪ್ರತಿಭಟನೆ ಮಾಡಬೇಕು? ಭಾರತದ ಆಗುಹೋಗುಗಳಿಗೆ ತಡೆ ಒಡ್ಡುವಂತಹ ಕೆಲಸವನ್ನು ಯಾಕೆ ಮಾಡಬೇಕು? ಇಂತಹ ಸಂದರ್ಭದಲ್ಲಿ ಆಸಿಮ್ ಮುನೀರ್ ಹೇಳಿರೋದೇನು ತಪ್ಪಿಲ್ಲ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.